ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೇತ್ರ ರಘು ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರದ ಮಿನಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ 6:30ಗೆ ಎದ್ದೆ. ಇವತ್ತು 1 ಅವರ್ ಲೇಟಾಗಿ ಎದ್ದಿದ್ದೀನಿ. ಸೊ ಎದ್ದು ಹೊರಗಡೆ ಬಂದು ಸ್ವಲ್ಪ ತೋಡಾಡಿಕೊಂಡು ಈಗ ಒಳಗಡೆ ಬಂದು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ಕೊತಾ ಇದ್ದೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ವಾರ ಅಲ್ವಾ, ಸೊ ಹಂಗಾಗಿ ಬೇಗ ಕೆಲಸ ಮುಗಿಸೋಣ ಅಂತ ಮುಗಿಸ್ಕೊತಾ ಇದ್ದೀನಿ. ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಾಗಿಲು ತೊಳ್ದು ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟೆ. ಅಷ್ಟರಲ್ಲಿ ನಮ್ಮ ಬಾಸ್ ಎದ್ದು ಅವರು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದರು. ಸರಿ, ಇವಾಗ ಅಡುಗೆ ಕೆಲಸ ಮಾಡೋಣ ಅಂದ್ಬಿಟ್ಟು ಅಡುಗೆ ಕೆಲಸಕ್ಕೆ ಹೋದೆ. ಇವತ್ತೇನು ಮಾಡ್ತಾಯಿಲ್ಲ ತಿಂಡಿ. ಯಾಕೆ ಅಂದರೆ ರಾತ್ರಿ ಕಡಲೆಕಾಳು ಸಾಂಬಾರು ಮಾಡಿದ್ದೆ, ಅದೇ ಇತ್ತು. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಪಾಪುಗೆ ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ಇಡ್ಲಿ ತರ್ಸಾಕ್ತೆ. ನಮಗೆ ಅನ್ನ ಸಾಂಬಾರೇ ತಿಂದ್ಕೊಂಡು ಬಾಕ್ಸಿಗೂ ಅದನ್ನೇ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಬಿಸಿನೀರು ಕಾಯಿಸ್ಕೊಂಡೆ, ನಾನು ಕುಡಿದು ಅವ್ರಿಗೂ ಬಿಸಿನೀರು ಕೊಟ್ಟೆ ಕುಡಿಯೋದಕ್ಕೆ. ಅಲ್ಲಿಂದ ಬಂದು ಟಿಕೆಟ್ ಕೊಡ್ತಾರೆ, ಪಕ್ಷ ಒಡನೆ ವಿಜಯ್ ಬಂದು ನಿಂತ್ಕೋತಾರೆ. ವಿಜಯ ಬರಲ್ಲ, ಆ ಪಕ್ಷದ ಟೀಮು. ಓಕೆ. ನಮ್ಮ ಬಾಸಿಗೆ ನೀರು ಕೊಡೋಕೆ ಹೋದ್ರೆ ಅವರೇನು ಸ್ವಲ್ಪ ರಾಜಕೀಯದ ಮಾತಾಡ್ತಿದ್ರು, ಅದು ನನಗೆ ಕೇಳಿಸ್ಕೊಂಡು ಬಂದೆ. ಟೀ ರೆಡಿಯಾಗಿತ್ತು. ಇವಾಗ ಟೀ ಸೋಸ್ಕೊಂಡು ಕೊಡೋಣ ಅಂತ ಹೋಗ್ತಾಯಿದ್ದೀನಿ ಟೀ ಕುಡಿಯೋದಕ್ಕೆ. ಹಾಗೆ ಸ್ವಲ್ಪ ಏನೋ ಡಿಸ್ಕಷನ್ ಮಾಡ್ಕೊತ ಟೀ ಕುಡಿದ್ವಿ. ಹಂಗಾಗಿ ಜಾಗ ಎಲ್ಲ ಬಾಲಿಂದ ಹಿಡ್ದು ನಾಯಿ ಮರಿ, ಆನೆ ಮರಿ, ಅವಳು ನೋಡಿ ಅವಳು ಗೊಂಬೆಗೆ ಅದು ಪಾಪು ಇದ್ದಾಗ ಅವಳಿಗೆ ಹಾಕ್ತಿದ್ದೆ ಆ ಫ್ರಾಕ್ನ. ಕೊಡು ಚಿನ್ನ ಗೊಂಬೆ. ನೋಡಿ, ಈಗಿದು ಫ್ರಾಕು ನಾನು ಅವಳು ಪಾಪು ಇದ್ದಾಗ ಅವಳಿಗೆ ಹಾಕ್ತಿದ್ದೆ. ಅದು ನೆನಪಿಗೆ ಅಂತ ನಾನು ಇಟ್ಕೊಂಡಿದ್ರೆ ಅವಳು ಎತ್ಕೊಂಡು ಅವಳು ಗೊಂಬೆಗೆ ಹಾಕೊಂಡವಳೆ. ಚಿನ್ನ, ಇದ್ರ ಹೆಸರೇನು? ಏನಾದ್ರ ಹೆಸರು? ಗೊಂಬೆನೇನಾ? ಓಕೆ. ಅಷ್ಟೇನಾ ನಿನ್ನ ಗೊಂಬೆಗಳು? ಇನ್ನೂ ಇದಾವ? ಸರಿ, ಬನ್ನಿ, ಕೊಡಿ, ಕೈ ಕೊಡಿ. ನನ್ನ ಮಗಳನ್ನ ಎಬ್ಬಿಸಿ ಸ್ನಾನಕ್ಕೆ ಕಳಿಸ್ಬಿಟ್ಟು ನಾನು ತಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಿಂಗೂ ತಲೆಗೆ ಸ್ನಾನ ಮಾಡಬೇಕಲ್ಲ ಅಂದ್ಬಿಟ್ಟು ಸ್ನಾನ ಮಾಡ್ಕೊಬಂದು ರೆಡಿ ಆಗ್ತಿದ್ದಾಳೆ. ಇವತ್ತಿಂದ ಯೂನಿಫಾರ್ಮ್ ಹೇಳಿದ್ದಾರೆ. ಸೊ ಯೂನಿಫಾರ್ಮು ವಾಶ್ ಮಾಡಿ ಇಟ್ಟಿಬಿಟ್ಟಿದೆ. ಅದೆಲ್ಲ ಸ್ವಲ್ಪ ಸುಕ್ಕಾಗಿತ್ತು ಅಂದ್ಬಿಟ್ಟು ಐರನ್ ಮಾಡಿಕೊಡ್ತಾಯಿದ್ದೀನಿ. ಫೈನಲಾಗಿ ಪಾಪು ರೆಡಿ ಆದ್ಲು. ಹಾಲು ಕೊಡ್ತಿರ್ಲಿಲ್ಲ ಅಂದ್ಬಿಟ್ಟು ಹಾಲು ಕುಡಿಯೋಕ್ಕೆ ಕೊಟ್ಟಿದ್ದೆ. ಸೊ ಹಾಲು ಕುಡ್ಕೊಂಡು ಹೊರಟ್ರು. ಬೊಮ್ಮ ಬಾಯ್ ಬಾಯ್. ಹೇಳು, ಎಲ್ಲ ಹೋಗ್ತಿಚ್ಚಿನ? ಸ್ಕೂಲ್ಗೆ. ಯಾವ ಸ್ಕೂಲಪ್ಪ ನಿಮ್ದು? ಯಾವ ಸ್ಕೂಲು? ಸ್ಕೂಲ್ ಹೆಸರು ಹೇಳಲ್ಲ ನಿಂದು? ಎಸ್, ನಮ್ಮ ಪಾಪು ಫಸ್ಟ್ ಟೈಮ್ ಸ್ಕೂಲ್ ಹೋಗ್ತಾಳೆ. ಫಸ್ಟ್ ಡೇ. ಯಾವ ಕ್ಲಾಸಪ್ಪ ನೀನು? ಪ್ರೀ ನರ್ಸರಿ. ಹಾಯ್ ಮೇಡಲ್ರು. ಪಾಪನ್ನು ಕಳಿಸ್ಬಿಟ್ಟು ನಾನು ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಆದೆ. ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಪಾತ್ರೆಗಳೆಲ್ಲ ಇಳಿಸ್ತಾರೆ. ಏನು ಕಪ್ಪಿ ಇಳಿಸ್ತಾರೆ? ಅದು ಏನು ಹುಡುಕ್ತಾ ಇದ್ದೀರಾ? ಹಾಂ ಹಾಂ, ಒಬ್ಬರಿಗೆ ವಾಕರ್ ಬೇಕಾಗಿತ್ತು. ಎಕ್ಸಸೈಸ್ ಮಾಡೋದೇ ಬೇಡ ಅಪ್ಪಿ. ದಿನ ಇಳಿಸು, ದಿನ ಎತ್ತಿಡು. ಒಳ್ಳೆ ಎಕ್ಸಸೈಸ್ ಆಗುತ್ತೆ ನಿಮಗೆ. ಇಲ್ಲಿ ಇನ್ನೂ 2 ಮೂಟೆ ಬಿಟ್ಟಿದ್ದೀರಲ್ಲ ಪಾತ್ರೆದು, ಅದೆಲ್ಲ ಅರ್ಧೋಗಿದೆ ನೋಡಿ. ಬೇರೆ ಮೂಟೆ ಹಚ್ಚಿಲ್ಲ ಹಾಕ್ತಿರೇನು? ಇವೆಲ್ಲ ಎತ್ತಿ ಇಳಿಸಿ ಮತ್ತೆ ಜೋಡಿಸ್ತವ್ರೆ. ಪರಿಹರಿಸುತ್ತಾ ಬಂದಿರುತ್ತಾಳೆ. ಭಕ್ತರ ಪಾಲಿಗೆ ಭಾಗ್ಯನಿಧಿ ಎಂದೇ ಕರೆಯುವ ಈ ದೇವರುಗಳಿಗೆ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲಾ ಧರ್ಮದ ಜನರು ಕ್ಷೇತ್ರಕ್ಕೆ ಬರುತ್ತಾರೆ. ಇಂತಹ ಪಾವನ ಕ್ಷೇತ್ರದ ಭಕ್ತಿಗೀತೆಗಳು ಮೊಟ್ಟ ಮೊದಲಾಗಿ ನಿಮ್ಮ ಬಳಿಗೆ. ಹೊರತಾರೋ ಹರಕೆಯನ್ನು ಹೊರತಾರೋ ಮನೆಗೆ ಹರಕೆ ಹೊರತಾರೋ
ನೆಮ್ಮದಿಯನ್ನು ಊರಿಗೆಲ್ಲ ಹಂಚುವವಳು ಹೊತ್ತಾರನ್ನ ಹೊತ್ತಾರಿ. ಹರಕೆಯನ್ನು ಹೊರತಾರೋ ಹರಕೆಯನ್ನು ಹೊರತಾರೋ ಬೆಳಕಲ್ಲಿ ಕಲ್ಲ ಹರಕೆ ಹೊರತಾರೋ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ತಿಂಡಿ ತಿನ್ಕೊತಾ ಇದ್ದೀನಿ. ಟೈಮ್ ಆಗಿದೆ ಆಲ್ರೆಡಿ ಕೆಲಸಕ್ಕೆ. ಸೊ ಅವರು ರೆಡಿ ಆಗ್ಬಿಟ್ಟು ಬಂದು ಅವರು ನಾಷ್ಟ ಮಾಡಿಕೊಂಡ್ರು. ಇವಾಗ ಇಬ್ಬರು ಹೊಡ್ತಾ ಇದ್ದೀವಿ. ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಅವರು ಆಫೀಸ್ಗೆ ಹೋಗ್ತಾರೆ. ಇವತ್ತಿನ ಡೇ ಹೀಗಿತ್ತು. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್.